ಟಕರಿ ಟಕರಿ ಟಮ್ಟೇಟು ಗಿಲ್ಲಿ ನಟ ಅಲ್ಟಿಮೇಟು. ಹೌದು, ಕನ್ನಡ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಕರುನಾಡಿನ ಫೇವರೇಟ್ ಗಿಲ್ಲಿ ನಟ. ತಮ್ಮ ಕಾಮಿಡಿ ಟೈಮಿಂಗ್, ಅದ್ಭುತ ಪ್ರತಿಭೆಯ ಮೂಲಕ ವ್ಯಕ್ತಿತ್ವದ ಆಟದಲ್ಲಿ ಗೆದ್ದು ಹೀರೋ ಅನ್ನೋದನ್ನು ಸಾಬೀತುಪಡಿಸಿರುವ ಗಿಲ್ಲಿ ನಟ ಟ್ರೋಫಿ ಗೆದ್ದ ಖುಷಿಯನ್ನು ವೇದಿಕೆಯ ಮೇಲೆ ವ್ಯಕ್ತಪಡಿಸಿದ್ದು ಹೀಗೆ. ಗೆದ್ಮೇಲೆ ನಿಜವಾಗಿಯೂ ಸಖತ್ ಖುಷಿಯಾಗ್ತಿದೆ. ಗೆದ್ದಿದ್ದೇನೆ. ಗೆದ್ದಾಗ ಹಿಗ್ಗಲ್ಲ, ಸೋತಾಗ ಕುಗ್ಗಲ್ಲ. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಎಂದಿದ್ದಾರೆ. ಅಲ್ಲದೆ ಬಿಗ್ ಮನೆಯೊಳಗೆ ತಮಗೆ ಬೆಂಬಲಿಸಿದ ರಜತ್, ಕಾವ್ಯ, ರಕ್ಷಿತಾ, ರಘು ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಇದನ್ನು ನಾನು ನನ್ನ ಜೀವನದಲ್ಲಿ ಮರೆಯೋದಿಲ್ಲ ಎಂದು ಗಿಲ್ಲಿ ನಟ ಭಾವುಕರಾದರು. ಇನ್ನು ಗಿಲ್ಲಿ ನಟ ಈ ಹಿಂದೆ 5 ರಿಯಾಲಿಟಿ ಶೋಗಳಲ್ಲಿಯೂ ಸಹ ಸ್ಪರ್ಧಿಸಿದ್ದರು. ಕೆಲವು ಶೋಗಳಲ್ಲಿ ಫೈನಲಿಸ್ಟ್ ಆಗಿದ್ದಾರೆ, ಕೆಲವೊಂದರಲ್ಲಿ ರನ್ನರ್ ಅಪ್ ಆಗಿದ್ದರು. ಆದರೆ ಈವರೆಗೂ ಯಾವ ಶೋನಲ್ಲಿಯೂ ಗಿಲ್ಲಿ ನಟ ವಿನ್ನರ್ ಆಗಿರಲಿಲ್ಲ. ಆದ್ರೀಗ ಬಿಗ್ ಬಾಸ್ ಗಿಲ್ಲಿಗೆ ಗೆಲುವಿನ ಸಿಹಿ ಕೊಟ್ಟಿದೆ. ಅಲ್ಲದೆ ಕಿಚ್ಚ ಸುದೀಪ್ ಅವರು ಕೂಡ ಇದು ವೆಲ್ ಡಿಸರ್ವ್ ಗೆಲುವು ಎಂದು ಗಿಲ್ಲಿ ನಟನ ಬೆನ್ನು ತಟ್ಟಿದ್ದಾರೆ. ಇನ್ನು ಕಪ್ ಗೆದ್ದ ಗಿಲ್ಲಿಗೆ ಬಹುಮಾನಗಳ ಮಹಾಪೂರವೇ ಹರಿದು ಬಂದಿದೆ. ಹೌದು, ಪ್ರಾಯೋಜಕರಿಂದ 50 ಲಕ್ಷ ರೂಪಾಯಿ ನಗದು ಬಹುಮಾನ, ಮಾರುತಿ ಸುಜುಕಿ ಕಡೆಯಿಂದ ವಿಕ್ಟೋರಿಯಸ್ ಕಾರು, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಅರಮನೆ ಥೀಮ್ನಲ್ಲಿ ಸಿದ್ಧಗೊಂಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಟ್ರೋಫಿ ಗಿಲ್ಲಿ ಕೈಗೆ ಸೇರಿದೆ. ಇನ್ನು ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು. ಅದೇನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರ ಉದಾರತೆ. ಹೌದು, ಕಿಚ್ಚ ಸುದೀಪ್ ಅವರು ಕೂಡ ಅದ್ಭುತವಾಗಿ ಆಟ ಆಡಿದ ಗಿಲ್ಲಿ ನಟ ಅವರನ್ನು ಹೊಗಳಿ ವೈಯಕ್ತಿಕವಾಗಿ ತಮ್ಮ ಕಡೆಯಿಂದ ಗಿಲ್ಲಿಗೆ 10 ಲಕ್ಷ ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಈ ಗೆಲುವು ಜನಪ್ರಿಯತೆ ಪಡೆದ ಗಿಲ್ಲಿ ನಟ ಅವರಿಗೆ ಮತ್ತಷ್ಟು ಯಶಸ್ಸನ್ನು ತಂದುಕೊಡಲಿ ಅನ್ನುವುದು ನಮ್ಮ ಆಶಯ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಗಿಲ್ಲಿ ನಟ ಅಲಿಯಾಸ್ ನಟರಾಜ.